ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಎಷ್ಟೊಂದು ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವತ್ತು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಮೊಳಕೆ ಕಾಳು ಸಾರು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿ. ಒಂದು ಮಿಕ್ಸಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ದಪ್ಪ ಸೈಜ್ದು ಟೊಮೊಟೊ ಮತ್ತು ಹುರ್ಗಡ್ಲೆ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಂತ್ಯ ಪೌಡರು ಹಾಕೋಬೋದು. ಇದು ಏನಂತ ಅದಕ್ಕೆ ಮೆಂತ್ಯ ಅಲ್ಲ ಧನಿಯಾ ಪೌಡರ್ ಹಾಕೋಬೋದು. ಇದು ಧನಿಯಾ ಕಾಳು ಮತ್ತು ಚಕ್ಕೆ, ಒಂದು ಸ್ವಲ್ಪ ಲವಂಗ, ಜೀರಿಗೆ, ಸ್ವಲ್ಪ ಮೆಣಸು, ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಆಮೇಲೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಮತ್ತು 3 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್. ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ಪೆಷಲಾಗಿ ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ತೀನಿ. ಹೇಗಿರುತ್ತೆ ಟೇಸ್ಟ್ ನೋಡೋಣ. ಚೆನ್ನಾಗಿರುತ್ತೆ ನೋಡೋಣ. ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು. ಈ ಥರ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಫುಲ್ಲು ರುಬ್ಕೋಬೇಕು ನುಣ್ಣಗೆ ನೈಸಿಗೆ. ಆಮೇಲೆ ಆಲೂಗಡ್ಡೆ, ಆಮೇಲೆ ಮೊಳಕೆ ಕಾಳು, ಆಮೇಲೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರಿಬೇವು ಬೇಕು. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಂಡು ಒಂದು ಸ್ವಲ್ಪ ಆಯಿಲು, ಒಂದು 3 ಟೇಬಲ್ ಸ್ಪೂನ್ ಆಯಿಲ್, ಅದಕ್ಕೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಅದಾದಮೇಲೆ ಇದು ಹುಳಿಕಾಳು ಮತ್ತು ಹಸಿರು ಕಾಳು ಮೊಳಕೆ ಹಾಕಿರೋದು. ಇದನ್ನು ಹಾಕೊಳ್ಳಿ. ಇದನ್ನು ಜಸ್ಟ್ ಫ್ರೈ ಮಾಡ್ಕೋಬೇಕು. ಆಯಿಲ್ ಒಳಗಡೆ ಸ್ವಲ್ಪ ಆಯಿಲ್ ಜೊತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಆಲೂಗಡ್ಡೆ 2 ಕಟ್ ಮಾಡ್ಕೊಡಿದ್ದೀನಿ, ಚಿಕ್ಕದು ಆಲೂಗಡ್ಡೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಕಾಳು ಸ್ವಲ್ಪ ಉಪ್ಪಿಟ್ಕೊಳ್ಳಿ ಅಂತ. ಕಾಳು ಇಷ್ಟೊಂದು ಸ್ವಲ್ಪ ಇದಾದಮೇಲೆ ನಾವು ರುಬ್ಬಿಕೊಂಡಿರೋದು ಮಸಾಲ ಹಾಕೋಣ. ಅದೇ ಮಿಕ್ಸಿಲಿ ತೊಳ್ಕೊಂಡು ಮಸಾಲೆ ಸ್ವಲ್ಪ ನೀರು ಹಾಕೋಣ. ಮಿಕ್ಸಿ ಒಳಗಡೆ ಅದು ಮಸಾಲೆ ಇರುತ್ತೆ ಅಲ್ಲ, ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹಾಗೆ ಮಸಾಲೆ ಸ್ಮೆಲ್ ಹೋಗೋ ತನಕ ಹಾಗೆ ಬಿಡೋಣ. ಮಸಾಲೆ ಸ್ಮೆಲ್ ಹೋಗೋ ತನಕ ಕುದಿಸ್ಕೊಳ್ಳೋಣ. ಈ ಥರ ಮಸಾಲೆ ಎಲ್ಲ ಇದಾಗುತ್ತೆ.
ಇವಾಗ ಮಸಾಲೆ ಸ್ಮೆಲ್ ಏನು ಬರ್ತಾ ಇಲ್ಲ. ಇದಕ್ಕೆ ನಾನಿದು ಒಂದು ಚೊಂಬು ನೀರು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನು ಒಂದು ಚೊಂಬು ಆ್ಯಡ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಉಪ್ಪು ಹಾಕೋಬೇಕು. ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸಾಕು ಅಷ್ಟು ಅನಿಸುತ್ತೆ. ಉಪ್ಪು ಕಮ್ಮಿ ಇದ್ದರೂ ಊಟ ಮಾಡೋ ಟೈಮಲ್ಲಿ ಇಲ್ಲ ಏನಾರು ಅಂತ ಗೊತ್ತಾದರೆ ಆ್ಯಡ್ ಮಾಡ್ಕೋಬೋದು. ಜಾಸ್ತಿ ಆಗ್ಬಿಟ್ಟು ತಿನ್ನೋಕ್ಕಾಗಲ್ಲ. ಸ್ವಲ್ಪ ಕಮ್ಮಿ ಇದೆ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಲಾಸ್ಟ್ ಕೊತ್ತಂಬರಿ ಹಾಕ್ಬಿಟ್ಟು ಅದು ಸ್ವಲ್ಪ ಕುದಿಯೋ ತನಕ ಬಿಟ್ಟು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಕುಕ್ಕರ್ ಮುಚ್ಚೋಣ. ಕುದೀತಾ ಇದೆ, ಕುಕ್ಕರ್ ಮುಚ್ಚಿ ಇದರ ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊತೀನಿ. 2 ವಿಸಿಲು. 2 ವಿಸಿಲ್ ಆಯಿತು ಫ್ರೆಂಡ್ಸ್. ಇವಾಗ ಹೇಗಾಗುತ್ತೆ ಅಂದರೆ ನೋಡಿ, ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.